ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ಳಲಿದೆ. 543 ಲೋಕಸಭಾ ಕ್ಷೇತ್ರದಿಂದ ಒಂದೊಂದು ಲೋಕಸಭಾ ಕ್ಷೇತ್ರದಿಂದ 5,000 ಜನರನ್ನು ಅಲ್ಲಿಗೆ ಕರೆತರುವಂಥ ಪ್ಲ್ಯಾನನ್ನು BJP ಮಾಡ್ತಾ ಇದೆಯಂತೆ. 543 ಲೋಕಸಭಾ ಕ್ಷೇತ್ರದಿಂದ ಕೂಡ ನಿಮಗೆ ಅಯೋಧ್ಯೆಯಲ್ಲಿ ಎಲ್ಲರೂ ಸೇರಿದರೆ ಅಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗೋದು ಒಂದು 5 ಲಕ್ಷ ಜನರನ್ನು ಮ್ಯಾನೇಜ್ ಮಾಡ್ಬೋದು. ದೊಡ್ಡ ದೊಡ್ಡ ಈಗ ಉದ್ಘಾಟನಾ ಸಮಾರಂಭಕ್ಕೆ ಉಳಿದ ದಿನಗಳಲ್ಲಿ ಉದ್ಘಾಟನಾ ಸಮಾರಂಭ ಇಂಥ ದೊಡ್ಡ ದೊಡ್ಡ ಸಮಾರಂಭಗಳು ನಡೆದಾಗ ಹಬ್ಬ ಹರಿದಿನಗಳಲ್ಲಿ 5 ಲಕ್ಷ ಜನ ಬಂದು ಸೇರ್ತಾರಂತೆ. ಉಳಿದ ದಿನಗಳಲ್ಲಿ 2 ಲಕ್ಷ. ನಿಮ್ಗೆ ಗೊತ್ತಿರಲಿ, ತಿರುಪತಿಯಲ್ಲೂ ಕೂಡ ಪ್ರತಿದಿನ ಬಂದು ಸೇರುವಂಥ ಪ್ರಮಾಣ 60ರಿಂದ 70 ಸಾವಿರ ಅಥವಾ ಭಾಳ ದೊಡ್ಡ ಹಬ್ಬ ಹರಿದಿನಗಳು ನಡೆದಾಗ ಅಲ್ಲಿ 2 ಲಕ್ಷ 2.5 ಲಕ್ಷ ಈ ರೀತಿ ಜನ ಬಂದು ಸೇರ್ತಾರೆ. ಹಾಗಿದ್ದರೆ 543 ಲೋಕಸಭಾ ಕ್ಷೇತ್ರದಿಂದ 5,500 ಸಾವಿರ ಅಂತಂದರೆ 27 ಲಕ್ಷ ಜನ ಬರ್ತಾರೆ. ಈ ನಡುವೆ 22ನೇ ತಾರೀಕು ಉದ್ಘಾಟನೆಗೊಳ್ಳಲಿದೆ. ಅದಾದ ನಂತರ 2 ವರ್ಷ ಮತ್ತೆ ಅದರ ಕೆಲಸಗಳೆಲ್ಲ ಮುಗಿಯುತ್ತೆ. ಈ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಯಾರು? ಇದರ ಬಗ್ಗೆ ಬಹಳ ಕುತೂಹಲ ಇದೆ. ಯಾರು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಕೆಲವರಿಗೆಲ್ಲ ಏನು ಅನಿಸಿದೆ ಅಂತಂದರೆ, ಇಲ್ಲ ಮೋದಿಯವರೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ. ಹಾಗೆಲ್ಲ ಆಗಲ್ಲ. ಅದಕ್ಕೆ ಅದರ ಬಗ್ಗೆ ಅದ್ಭುತವಾಗಿ ತಿಳಿದಿರೋರೇ ಮಾಡಿರ್ತಾರೆ. ಈಗ ಅದರ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು, ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಮೂರ್ತಿ ಕೂಡ ಇದೆಯಲ್ಲ, 3 ಮೂರ್ತಿಗಳು ರೆಡಿ ಆಗುತ್ತೆ. ಈಗ ಗಂಡಕಿ ನದಿಯಿಂದ ಸಾಲಿಗ್ರಾಮದ ಒಂದು ಶಿಲೆ ಬಂದಿತ್ತು ನೇಪಾಳದಿಂದ. ಗಂಡಕಿ ನದಿ ಸಾಲಿಗ್ರಾಮ ಶಿಲೆ, ಸಾಲಿಗ್ರಾಮ ಅಂದರೆ ಗೊತ್ತಲ್ಲ ಎಷ್ಟು ಪವಿತ್ರ ಹಿಂದೂ ಧರ್ಮದಲ್ಲಿ. ಆದರೂ ಕೂಡ ಆ ಶಿಲೆ ವರ್ಕೌಟ್ ಆಗಲಿಲ್ಲ. ಇನ್ನು ಕಾರ್ಕಳದಿಂದ ಒಂದು ಹೋಯಿತು, ರಾಜಸ್ಥಾನದಿಂದ ಒಂದು ಹೋಯಿತು. ಸೊ ಯಾವುದು ಅಂತಿಮವಾಗಿ 3 ಸಿದ್ಧವಾಗುತ್ತೆ, ಯಾವುದು ದ ಬೆಸ್ಟ್ ಅನಿಸುತ್ತೋ ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ವರ್ಷಾನುಗಟ್ಟಲೆ ನಾವು ಪೂಜೆ ಮಾಡ್ತಾ ಇರ್ತೀವಿ. ಬನ್ನಿ, ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹನುಮನ ಅಂಜನಾದ್ರಿ ಇರುವ ಕರುನಾಡಿನಿಂದ ರಿಪಬ್ಲಿಕ್ ಕನ್ನಡದ ಪಯಣ ರಾಮನ ನಾಡು ಅಯೋಧ್ಯೆಯೆಡೆಗೆ. ಅಯೋಧ್ಯೆ ಶ್ರೀರಾಮನ ಊರು. ಕೋಟ್ಯಾಂತರ ಹಿಂದೂಗಳು ಆರಾಧಿಸುವ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ರಾಮ ಮಂದಿರ ನಿರ್ಮಾಣದಲ್ಲಿ ಸಾವಿರಾರು ವಿಶೇಷತೆಗಳಿವೆ. ಇಲ್ಲಿವರೆಗೆ ಒಟ್ಟು 3 ವಿಗ್ರಹಗಳನ್ನು ಕೆತ್ತನೆ ಮಾಡಲಾಗಿದ್ದು, ಒಂದನ್ನು ಗರ್ಭಗುಡಿ ಅಥವಾ ಗರ್ಭಗೃಹದಲ್ಲಿ ಇರಿಸಲಾಗುವುದು. ಗಣೇಶ್ ಭಟ್, ಅರುಣ್ ಯೋಗಿರಾಜ್ ಮತ್ತು ಸತ್ಯನಾರಾಯಣ ಪಾಂಡೆ ಎಂಬ ಶಿಲ್ಪಿಗಳು ರಾಮ ಲಲ್ಲನ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಆ ಪೈಕಿ ದಿ ಬೆಸ್ಟ್ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಶ್ರೀರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸಹಜವಾಗಿ ರಾಜಕಾರಣಿಗಳು, ಧಾರ್ಮಿಕ ನಾಯಕರು ಉದ್ಘಾಟನೆ ಮಾಡ್ತಾರೆ ಎಂಬ ಮಾತಿರುತ್ತೆ. ಕೆಲವರಂತೂ ಪ್ರಧಾನಿ ಮೋದಿಯವರೇ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ನಂಬಿದ್ದಾರೆ. ಆದರೆ ಶ್ರೀರಾಮನ ಮೂರ್ತಿಯನ್ನ 5 ವರ್ಷದ ಮಗುವಿನ ಕೋಮಲ ಕೈಗಳ ಸ್ಪರ್ಶದಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಲು ರಾಮ ಮಂದಿರ ಟ್ರಸ್ಟ್ ಮುಂದಾಗಿದೆ. ಮಗು ಯಾವುದು ಎಂಬ ಮಾಹಿತಿಯನ್ನ ಶೀಘ್ರದಲ್ಲೇ ತಿಳಿಸುತ್ತೇವೆ ಎಂದು ಟ್ರಸ್ಟ್ ಅಧಿಕಾರಿಗಳು ತಿಳಿಸಿದ್ದಾರೆ. 2024ರ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಹ ಭಾಗವಹಿಸಲಿದ್ದಾರೆ. ಪ್ರತಿಷ್ಠಾಪನೆ ಸಮಾರಂಭದ ವೈದಿಕ ವಿಧಿವಿಧಾನಗಳು 1 ವಾರ ಮುಂಚಿತವಾಗಿಯೇ ಪ್ರಾರಂಭವಾಗಲಿವೆ. ಮಹಾಮಸ್ತಕಾಭಿಷೇಕದ ಮುಖ್ಯ ವಿಧಿವಿಧಾನಗಳನ್ನು ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಮತ್ತು ಲಕ್ಷ್ಮೀಕಾಂತ ದೀಕ್ಷಿತ್ ನೆರವೇರಿಸಲಿದ್ದಾರೆ. ಕನ್ನಡದ ಏಕೈಕ ಚಾನೆಲ್ ಆಗಿ ಇಲ್ಲಿನ ಗಲ್ಲಿ ಗಲ್ಲಿಯಿಂದ ಇಲ್ಲಿರುವ ವಿಶೇಷತೆಗಳನ್ನ ನಿಮ್ಮವರೆಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.